ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಮಕ್ಕಳ, ನೀವು ಇವಾಗ ಆಲ್ರೆಡಿ ಆಪ್ಷನ್ ಎಂಟ್ರಿನ ಮಾಡಿ ಫಸ್ಟ್ ರೌಂಡಿನ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಂದು 17th ಲಾಸ್ಟ್ ಡೇಟ್ ಇದೆ. ನಿಮಗೆ ಟೈಮ್ ಗ್ಯಾಪ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಬಂದಿನಿ. ಮತ್ತೆ ಫೀಸ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಇತ್ತು, ಅದನ್ನು ಕೂಡ ಕೊಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡಿ. ನಿಮಗೆ ಫೀಸ್ ಬಗ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಇನ್ನೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ. ಓಕೆನಾ? ಸೊ ನಿಮ್ಗೆ ಇವಾಗ 17th ವರ್ಗು ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಇದೆ, ಕರೆಕ್ಟ್ ಅಲ್ವಾ? 17th ನಿಮ್ಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಫಸ್ಟ್ ರೌಂಡ್ ಇಂದು. ಓಕೆ, ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೀವೇನ್ ಮಾಡಬೇಕು, ನೆಕ್ಸ್ಟ್ ಚಾಯ್ಸ್ ಎಂಟ್ರಿನ ಮಾಡಬೇಕಾಗಿದೆ. ಚಾಯ್ಸ್ ಅಂದ್ರೆ ಏನು, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾರು ಯಾವ ಚಾಯ್ಸ್ ತಗೊಂಡ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರದ್ದೇ ವಿಡಿಯೋ ಲಿಂಕ್ ನ ಹಾಕಿರ್ತೀನಿ. ಆ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ, ನಿಮ್ಗೆ ಚಾಯ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 19th ವರ್ಗು ಟೈಮ್ ಕೊಟ್ಟಿದ್ದಾರೆ, ಹೌದಲ್ವಾ? 17th ನಿಮ್ಗೆ ಫಸ್ಟ್ ರೌಂಡಿನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನೀವು ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ 19th ವರ್ಗು ಟೈಮ್ ಇದೆ. 17th, 18th, 19 3 ದಿನ ಟೈಮ್ ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ. ಯಾರೆಲ್ಲ ಚಾಯ್ಸ್ 1, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತೀರಾ ಅವ್ರಿಗೆ ಟೈಮ್ ಇರೋದಿಲ್ಲ. ಬಿಕಾಸ್ ನೀವು 18th ಅಥವಾ 19th ಅಥವಾ 20 ಈ 3 ದಿನದಲ್ಲಿ ಯಾವ್ದಾದ್ರೂ ಒಂದು ದಿನ ನೀವೇನ್ ಮಾಡ್ಬೇಕಾಗತ್ತೆ, ಫೀಸ್ನ ಪೇ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಫೀಸ್ ಯಾರು ಕ್ಯಾಶ್ ಅಲ್ಲಿ ಇಟ್ಕೊಳಕ್ ಹೋಗ್ಬಿಡಿ. ನಿಮ್ದು ಏನ್ ಪ್ರಿಸ್ಕ್ರೈಬ್ಡ್ ಫೀಸ್ ಇರುತ್ತೆ ನಿಮ್ಮ ಕ್ಯಾಟಗರಿಗೆ, ಆ ಫೀಸ್ ಅನ್ನ ನೀವು ಆನ್ಲೈನ್ ಅಲ್ಲಿ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಬಿಕಾಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಯೂಶಲಿ ಅದನ್ನ ಎಂಟರ್ಟೈನ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನೀವು ಈ ಅಮೌಂಟ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ KA ಮಲ್ಲೇಶ್ವರಂಗೆ ಪೇ ಮಾಡೋದಿಲ್ಲ. ಬದಲಾಗಿ ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ ಯಾವ್ದಿರುತ್ತೆ ಅಲ್ಲಿ ನೀವು ಚಲನ್ನ ಕೊಡ್ತೀರಾ. ಓಕೆನಾ? ನೀವು ಈಗ ರಿಸಲ್ಟ್ ಬಂದಾದ್ಮೇಲೆ ಏನಾಗುತ್ತೆ, ಚಾಯ್ಸ್ ಎಂಟ್ರಿ ಮಾಡ್ತೀರಲ್ಲ, ಅದಾದ್ಮೇಲೆ ನಿಮ್ಗೆ ಚಲನ್ನ ಡೌನ್ಲೋಡ್ ಮಾಡೋದಕ್ಕೆ ಕೊಡ್ತಾರೆ. ಡೌನ್ಲೋಡ್ ಮಾಡ್ಕೊಂಡು ನೀವು PDF ನ ಅದನ್ನ ಪ್ರಿಂಟ್ಔಟ್ ತಗೊಂಡ್ರಿ ಅಂತ ಅಂದ್ರೆ ನಿಮ್ಗೆ 3 ಇದಿರುತ್ತೆ. ಫಸ್ಟ್ ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಕಾಪಿ ಇರುತ್ತೆ. ಇದು ಬ್ಯಾಂಕ್ ಕಾಪಿ, ಇದು ಕ್ಯಾಂಡಿಡೇಟ್ ಕಾಪಿ, ಇದು ಕಾಲೇಜ್ ಕಾಪಿ. ಓಕೆನಾ? ಇಲ್ಲಿ ನಿಮ್ಗೆ ಎಂಟರ್ ಮಾಡಿರ್ತಾರೆ ನಿಮ್ ನೇಮು, ನಿಮ್ಗೆ ಕಾಲೇಜ್ ಯಾವ್ದು ಅಲಾಟ್ ಆಗಿದೆ, ಮತ್ತೆ ಎಷ್ಟು ಫೀಸ್ ಇದೆ ಎಲ್ಲಾನು ಡೀಟೇಲ್ಸ್ ಇರುತ್ತೆ. ಓಕೆನಾ? ನೀವೇನ್ ಮಾಡ್ತೀರಾ, ಈ ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಫೀಸ್ ಏನಿದೆ ಆನ್ಲೈನ್ ಅಲ್ಲಿ ಇರುತ್ತೆ, ಅದು ನಿಮ್ಮ ಅಕೌಂಟ್ ಅಲ್ಲಿ ಇರ್ಬೋದು, ನಿಮ್ ಪೇರೆಂಟ್ಸ್ ಅಕೌಂಟ್ ಅಲ್ಲಿ ಇರ್ಬೋದು, ನಿಮ್ ರಿಲೇಟಿವ್ ಅಕೌಂಟ್ ಅಲ್ಲಿ ಇರ್ಬೋದು, ಯಾವ್ದ್ರಲ್ಲಿ ಇದ್ರು ಓಕೆನೆ. ಆ ಅಕೌಂಟಿನ ಏನ್ ಡೀಟೇಲ್ಸ್ ಇದೆ ಅದು, ಮತ್ತೆ ಈ ಚಲನ್ ಏನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಇದನ್ನ ತಗೊಂಡು ನೀವು ರೆಸ್ಪೆಕ್ಟಿವ್ ಬ್ಯಾಂಕ್ಗೆ ಹೋಗೋದಕ್ಕೆ ಟೈಮ್ ಇರೋದು ಬಂದು ನೋಡಿ 18th, 19th, 20 ಈ 3 ದಿನದಲ್ಲಿ ಯಾವ್ದಾದ್ರು ಒಂದು ದಿನ. ಎಲ್ಲಾ ದಿನನೂ ಹೋಗ್ಬೇಕು ಅಂತ ಏನಿಲ್ಲ. ಯಾರೋ ಒಬ್ರು ಈ ತರನೂ ಡೌಟ್ ಕೇಳ್ತಾರೆ, ಈ ತರನೂ ಡೌಟ್ ಅರೈಸ್ ಆಗುತ್ತಾ ಅನ್ನೋದೇ ನನ್ನ ಪ್ರಶ್ನೆ. 3 ದಿನನೂ ಹೋಗ್ಬೇಕಮ್ಮ ಬ್ಯಾಂಕಿಗೆ ಅಂತ ಏನ್ ಕೇಳ್ತೀರಾ? 3 ಸತಿ ಫೀಸ್ನ ಪೇ ಮಾಡ್ತೀರಾ? ಓಕೆ, ಈ 3 ದಿನದಲ್ಲಿ ಯಾವ್ದಾದ್ರು ಒಂದು ದಿನ ಏನ್ ಮಾಡ್ತೀರಾ, ಏನ್ ಚಲನ್ ಕೊಟ್ಟಿರ್ತಾರೆ ಈ ಚಲನ್ನ ತಗೊಂಡು ಆಮೇಲೆ ಅಮೌಂಟ್ ಯಾವ್ದ್ರಲ್ಲಿ ಇದೆ ಅದ್ರ ಡೀಟೇಲ್ಸ್, ಪಾಸ್ಬುಕ್ ಆಗಿರ್ಬೋದು, ನಿಮ್ದು ಏನಿದೆ ಅದನ್ನ ತಗೊಂಡು ನೀವೇನ್ ಮಾಡ್ತೀರಾ, ರೆಸ್ಪೆಕ್ಟಿವ್ ಬ್ಯಾಂಕಿಗೆ ಹೋಗಿ ಈ 3 ದಿನದಲ್ಲಿ ಯಾವ್ದಾದ್ರು ಒಂದಿನ ನೀವು ಫೀಸ್ನ ಪೇ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕಾಗಿರುತ್ತೆ ವಿತಿನ್ 21st. ಓಕೆನಾ? ವಿತಿನ್ 21st ಆಫ್ ದಿಸ್ ಮಂತ್, August 21st ಒಳಗೇನೆ ನೀವೇನ್ ಮಾಡ್ಬೇಕು, ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕು. ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕು, ಅದನ್ನೆಲ್ಲಾನು ನಿಮ್ಗೆ ಚಾಯ್ಸ್ ವಿಡಿಯೋದಲ್ಲಿ ನಾನು ಹೇಳಿದೀನಿ. ಇನ್ ಕೇಸ್ ವಿಡಿಯೋ ಲೆಂತ್ ಇತ್ತು ಅಂದ್ರೆ 0.5 ಇಟ್ಕೊಂಡು ವಾಚ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ನಿಮ್ಗೆ ಶೆಡ್ಯೂಲ್ ಇರೋದು ಬಂದು ಇಷ್ಟೇ. 17, 18, 19, 20, 21 ಈ ಇಷ್ಟು ಡ್ಯೂರೇಷನ್ ಏನಿದೆ, ವಿತಿನ್ 5 days ಅಲ್ಲಿ ನಿಮ್ಗೆ ಫಸ್ಟ್ ರೌಂಡಿನ ಕೌನ್ಸಿಲಿಂಗ್ಗೆ ಮುಗ್ದೋಗುತ್ತೆ. ರೌಂಡ್ 1 ಕೌನ್ಸಿಲಿಂಗು 5 days ಅಲ್ಲಿ ಮುಗ್ದೋಗುತ್ತೆ. ಹಾಗಾಗಿ ನಾವು ನಿಮ್ಗೆ ಹೇಳ್ತಾ ಇರೋದು, ವಿತಿನ್ 1 week ನೀವು ಅಮೌಂಟ್ನ ಅರೇಂಜ್ ಮಾಡ್ಕೋಬೇಕು. ದಯವಿಟ್ಟು ಲೋನ್ ಬಗ್ಗೆನೂ ನಿಮ್ಗೆ ಕೆಲವೊಂದು ಡೌಟ್ ಇದೆ, ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಟೈಮ್ ಡ್ಯೂರೇಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ನೆನಪಿರ್ಲಿ, ತಲೆಯಲ್ಲಿ ಇಟ್ಕೊಳ್ಳಿ. ಬ್ಲೈಂಡ್ ಆಗಿ ಕುತ್ಕೋಬೇಡಿ. ನನ್ನ ಫ್ರೆಂಡ್ ಇದ್ದಾನೆ ನೋಡ್ತಾನೆ, ನನ್ನ ಪೇರೆಂಟ್ಸ್ ಇದ್ದಾರೆ ನೋಡ್ತಾರೆ. ನಿಮ್ಮ ಲೈಫಿಗೆ, ನಿಮ್ಮ ಎಜುಕೇಶನಿಗೆ, ನಿಮ್ಮ ಕೌನ್ಸಿಲಿಂಗ್ಗೆ ನೀವೇ ಜವಾಬ್ದಾರಿ. ನಿಮ್ಮ ಆಪ್ಷನ್ ಎಂಟ್ರಿಗೂ ಕೂಡ ನೀವೇ ಜವಾಬ್ದಾರಿ, ಹೌದಲ್ವಾ? ಸೊ ಹಾಗಾಗಿ ನಾವು ನಿಮ್ಗೆ ಹೇಳ್ತಾ ಇರೋದು, ಈ ಒಂದು ಟೈಮ್ ಡ್ಯೂರೇಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಲಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ನಿಮ್ಮ ಪೇರೆಂಟ್ಸ್ಗೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿರಿ, ಇಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಅಮೌಂಟ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಈಗ ಯಾರಿಗೆಲ್ಲ ಎಷ್ಟೆಷ್ಟು ಫೀಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಆದ್ರೂ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ.
ಮತ್ತೆ ಕೆಲವರು ಕೇಳ್ತಾ ಇದ್ರೆ ಎಜುಕೇಶನ್ ಲೋನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ವಿಡಿಯೋ ಮಾಡಿ ಹಾಕಿದೀವಿ ಆಲ್ರೆಡಿ. ಅದ್ರ ಲಿಂಕ್ ಕೂಡ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಅಥವಾ ಆ ವಿಡಿಯೋದ ಲಿಂಕ್ ನಾನು ಹಾಕಿರ್ತೀನಿ. ಸೊ ದಟ್ ನೀವು ನೋಡ್ಕೊಳ್ಬೋದು. ಓಕೆನಾ? ಎಜುಕೇಶನ್ ಲೋನ್ ಏನಿದೆ ಆ ವಿಡಿಯೋ ಹಾಕಿರ್ತೀನಿ. ಸೊ ಇದು ಬಂದು ನಿಮಗೆ ಫೀ ಸ್ಟ್ರಕ್ಚರ್ ಆಗಿರುತ್ತೆ. ನೋಡಿ, ನಿಮಗೆ ಯಾವ ಟೈಪ್ ಆಫ್ ಕಾಲೇಜಸ್ ಅಲ್ಲಿ ಯಾವ್ಯಾವ ತರ ಫೀ ಸ್ಟ್ರಕ್ಚರ್ ಬರುತ್ತೆ ಅಂತ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ಏನ್ ಪ್ರಿಸ್ಕ್ರೈಬ್ ಆಗಿರುತ್ತೆ ಫೀಸು ಅಷ್ಟನ್ನು ಪೇ ಮಾಡಿದ್ರೆ ಸಾಕಾ ಅಂತ. ಈ ಫೀಸ್ ಬಂದು ಏನು ಅಂತ ಅಂದ್ರೆ KA ಅವ್ರದ್ದು. ಓಕೆನಾ? ನೀವೇ ಯಾರಿಗೆ ಪೇ ಮಾಡ್ತೀರಾ ಇದನ್ನ? KEA ಅವ್ರಿಗೆ ಪೇ ಮಾಡ್ಕೊಳ್ತೀರಾ. ನೀವು KEA ಫೀಸಿನ ಜೊತೆಗೆ ಕಾಲೇಜ್ ಫೀಸನ್ನು ಕೂಡ ಕಟ್ಟಬೇಕಾಗುತ್ತೆ. ಕಾಲೇಜ್ ಫೀಸು ಎಷ್ಟಿರುತ್ತೆ ಮ್ಯಾಮ್? KEA ಫೀಸ್ ಅಂದ್ರೆ ಏನು ಮ್ಯಾಮ್? ಇಲ್ಲಿ ಏನು ಪ್ರಿಸ್ಕ್ರೈಬ್ ಆಗಿದೆಯೋ ಅದೇ ಬರುತ್ತೆ. ನಿಮಗೆ ರಿಸಲ್ಟ್ ಅನೌನ್ಸ್ ಆಗಿದ್ದ ದಿನನೂ ಕೂಡ ರಿಸಲ್ಟ್ ಅನೌನ್ಸ್ ಆಗುತ್ತಲ್ಲ, ಈಗ ಆಲ್ರೆಡಿ ನಿಮಗೆ ಮಾಕ್ ರಿಸಲ್ಟ್ ಬಂದಿದೆ, ನಿಮ್ಗೆ ಅಲ್ಲಿ ಸಿಕ್ಕಿರುತ್ತೆ ಅನ್ಸುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಎಷ್ಟು ಫೀಸ್ ಇದೆ ಅಂತ ಗೊತ್ತಿರುತ್ತೆ. ಸೊ ಅದೇ ತರ ನಿಮ್ಗೆ ರೌಂಡ್ 1 ಕೂಡ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅಲ್ಲೂ ಕೂಡ ನಿಮ್ಗೆ ಫೀಸ್ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಬಂದು KA ಫೀಸ್ ಆಗಿರುತ್ತೆ. ಕಾಲೇಜ್ ಫೀಸು ಇಟ್ ಡಿಪೆಂಡ್ಸ್. ಈಗ ಗೌರ್ಮೆಂಟ್ ಕಾಲೇಜ್ ಎಲ್ಲ ಅಂದ್ರೆ ಒಂದು 6,000 to 7,000 ಕೇಳ್ತಾರೆ ಎಕ್ಸ್ಟ್ರಾ, ಇದನ್ನ ಬಿಟ್ಟು ಎಕ್ಸ್ಟ್ರಾ. ಓಕೆನಾ? ಗೌರ್ಮೆಂಟ್ ಕಾಲೇಜಲ್ಲಿ ಆದ್ರೆ 6,000 to 7,000 ಕೇಳ್ತಾರೆ. ಪ್ರೈವೇಟ್ ಅಥವಾ ಡೀಮ್ಡ್ ಕಾಲೇಜಸ್ ಆ ಥರ ಕಾಲೇಜಸ್ ಎಲ್ಲ ಏನಾಗುತ್ತೆ 20,000 to 30,000 ಕೇಳೋ ಚಾನ್ಸಸ್ ಇರುತ್ತೆ. 20,000 to 30,000 ನೀವು ಅರೇಂಜ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆನಾ? ಇದನ್ನ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಮಕ್ಳಿಗೆ ಇದಿಷ್ಟೇ ಅಂತ ಅಂದ್ಬಿಟ್ಟು ಅದೆಷ್ಟು ಹೊಂದಿಸ್ಕೊಂಡು ಸುಮ್ಮನೆ ಇರ್ತೀರಾ, ಆಮೇಲೆ ಒದ್ದಾಡ್ತೀರಾ. ಆ ಥರ ಮಾಡ್ಕೊಳಕ್ ಹೋಗ್ಬಿಡಿ. ಇವೆರಡನ್ನೂ ಕೂಡ ಪೇ ಮಾಡ್ಕೋಬೇಕಾಗತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಕಾಲೇಜಸ್ಸಿಗೆ ಎಷ್ಟು ಫೀಸ್ ಇದೆ ಅಂತ ನೋಡೋಣ. ಓಕೆನಾ? ನಾವು ಈ ಕಾಲಮ್ ಏನ್ ನೋಡ್ತಾ ಇದ್ದೀವಿ, ಇದು ಜನರಲ್ ಮೆರಿಟ್ 2A 2B 3A 3B. ಮತ್ತೆ SC and ST ಯಾರ್ದೆಲ್ಲ ಇನ್ಕಮ್ 10 lakh ಮೇಲೆ ಇದೆ. ಓಕೆನಾ? ಅಬೌಟ್ 10 lakh ಇರೋಂಥ ಸ್ಟೂಡೆಂಟ್ಸಿಗೆ, ಮತ್ತೆ ಕ್ಯಾಟಗರಿ 1 ಆನ್ಯುಯಲ್ ಇನ್ಕಮ್ ಅಬೌಟ್ 2.5 lakh ಇರೋಂಥವ್ರು, ಈ ಇಷ್ಟು ಜನಕ್ಕೂ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಫೀಸ್ ಬಂದು 46,350 rupees ಆಗುತ್ತೆ. ಪ್ಲಸ್ ನೀವೇನ್ ಮಾಡ್ಬೇಕು, ಏನ್ ಅನ್ಕೋಬೇಕು ಇದಕ್ಕೆ, ಪ್ಲಸ್ ಗೌರ್ಮೆಂಟ್ ಕಾಲೇಜ್ ಆದ್ರೆ ಒಂದು 6,000 to 7,000 ಅನ್ಕೊಳ್ಳಿ, 7K. ಓಕೆನಾ? ಇದಕ್ಕೆ ಪ್ಲಸ್ 7,000 ನೀವು ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಅದು ನಿಮ್ಗೆ ತೋರ್ಸಲ್ಲ. ಆಕ್ಚುಲಿ ಕಾಲೇಜ್ ಫೀಸ್ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಕಾಲೇಜ್ ಫೀಸ್ನ ಕೇಳ್ತಾರೆ. ಸೊ ಅರೇಂಜ್ ಮಾಡ್ಕೊಳ್ಳಿ. ಓಕೆ? ಇದು ಗೌರ್ಮೆಂಟ್ ಕಾಲೇಜಿಂದು. ಅದೇ ತರ ನೀವು ನೆಕ್ಸ್ಟ್ ಕಾಲಮ್ನ ನೋಡ್ಕೊಳ್ಳಿ. ಯಾರ್ದು ಈಗ SC ಕ್ಯಾಟಗರಿನಲ್ಲಿ ಯಾರ್ದೆಲ್ಲ ಆನ್ಯುಯಲ್ ಇನ್ಕಮ್ಮು ವಾರ್ಷಿಕ ಆದಾಯ ಲೆಸ್ ದ್ಯಾನ್ 10 lakh ಇರುತ್ತೆ. ಓಕೆನಾ? ಲೆಸ್ ದ್ಯಾನ್ 10 lakh ಇರೋರ್ದು 0 ಫೀಸ್ ಬರುತ್ತೆ. ಮೋರ್ ದ್ಯಾನ್ 10 lakh ಇರೋರ್ದು ಈ ಫೀಸ್ ಬರುತ್ತೆ. ಓಕೆನಾ? ಇದು ಲೆಸ್ ದ್ಯಾನ್, ಅದು ಮೋರ್ ದ್ಯಾನ್ 10 lakh ಇರೋಂಥವ್ರು. ಇದು ಕ್ಯಾಟಗರಿ 1 ಆನ್ಯುಯಲ್ ಇನ್ಕಮ್ಮು 2.5 lakh ವರ್ಗೂ ಇರೋಂಥವ್ರು ಅಥವಾ ಅದಕ್ಕಿಂತ ಅಬೋವ್ ಇರೋಂಥವ್ರಿಗೆ ಈ ಒಂದು ಕಾಲಮು ಅಪ್ಲೈ ಆಗುತ್ತೆ. ಅಲ್ಲಿರೋ ಫೀಸ್ ನಾನು ಹೇಳಲ್ಲ, ಎಲ್ಲ ಫೀಸ್ಗೂ ಅಷ್ಟೇ. ಗೌರ್ಮೆಂಟ್ ಕಾಲೇಜಸ್ ಅಂತಂದ್ರೆ ಇಲ್ಲಿ SCಗೆ ಅಷ್ಟೇ ಇರುತ್ತಾ ಅಂತ ಕೇಳ್ತಾ ಇದ್ದೀರಾ, ಅಷ್ಟೇ ಇರೋದಿಲ್ಲ ಮಕ್ಕಳೇ. KA ಫೀಸು ನಿಮ್ಗೆ 0 ಇರ್ಬೋದು, ಬಟ್ ಕಾಲೇಜ್ ಫೀಸು ನಿಮ್ಗೆ ತಗೊಳ್ತಾರೆ. ಓಕೆನಾ? ಪ್ಲಸ್ 7K ಮಾಡ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜಸ್ಗೆಲ್ಲ ಒಂದು 7K ಅಪ್ರಾಕ್ಸಿಮೇಟ್ ನಾನು ಹೇಳ್ತಿರೋದು. ಅದು ಮೇ ಬಿ 8K ಏನಾದರೂ ಆಗ್ಬೋದು, 6K ಏನಾದರೂ ಆಗ್ಬೋದು, 6.5K ಏನಾದರೂ ಆಗ್ಬೋದು. ಓಕೆ? ನೆಕ್ಸ್ಟ್ ಬಂದು ನೋಡಿ, ನಿಮ್ಗೆ ಇಲ್ಲಿ ಸಿವಿಲ್ ಆಗಿರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಇದಕ್ಕೂ ಅಷ್ಟೇ ನೀವು ಪ್ಲಸ್ 7,000 ಆ್ಯಡ್ ಮಾಡ್ಕೊಳ್ಳಿ. ಏಡೆಡ್ ಕಾಲೇಜಸ್ಗೆ ಏನು ಫೀಸ್ ಇದೆ ಅಂತ ಕೊಟ್ಟಿದ್ದಾರೆ, ಇದಕ್ಕೂ ಅಷ್ಟೇ. ನೀವು ಇನ್ನು ನೆಕ್ಸ್ಟ್ ಬರೋವಂಥ ಕಾಲೇಜಸ್ಗೆಲ್ಲ, ಡೀಮ್ಡ್ ಕಾಲೇಜಸ್, ಪ್ರೈವೇಟು ಇವೆಲ್ಲ ಇದೆಯಲ್ಲ, ಇವಕ್ಕೆಲ್ಲ ನೀವೇನು ಮಾಡಬೇಕು, ಪ್ಲಸ್ 20,000 ಅಂತಾನೆ ಫಿಕ್ಸ್ ಆಗಿರಿ. ಇಲ್ಲಿ ಏನೀಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ತಗೊಳ್ತೀರಾ ಅಂತಾರೆ, ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ 1,19,570 rupees ಇದೆ. ಪ್ಲಸ್ ಏನ್ ಮಾಡ್ತೀರಾ ನೀವು, ಇದಕ್ಕೆ ಪ್ಲಸ್ 30K ಆ್ಯಡ್ ಮಾಡ್ಕೊಳ್ಳಿ. ಅರ್ಥ ಆಗಿದ್ಯಾ? ಈ ಅಮೌಂಟಿಗೆ ಪ್ಲಸ್ 30K ಆ್ಯಡ್ ಮಾಡಿ ಇಟ್ಕೊಂಡಿರಿ. ಇದಿಷ್ಟು ಬಂದು ನಿಮಗೆ ಫೀ ಸ್ಟ್ರಕ್ಚರ್ ಆಗಿರುತ್ತೆ. ಮತ್ತೆ ತುಂಬಾ ಜನ ಮಕ್ಳಿಗೆ ಡೌಟ್ ಇರೋದು, ಇವಾಗ ನಾವು ಎಜುಕೇಶನ್ ಲೋನ್ನ ಅಪ್ಲೈ ಮಾಡ್ತೀವಿ, ವಿತಿನ್ 1 week ನಮಗೆ ಲೋನು ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ನೋಡಿ ಮಕ್ಕಳೇ, ಎಜುಕೇಶನ್ ಲೋನ್ ಅನ್ನೋದು ಏನಾಗುತ್ತೆ, ಈಗ ನಿಮ್ಗೆ ಈಗ ಆಕ್ಚುಲಿ ನೀವು ಸೆಕೆಂಡ್ ಇಯರ್ಗೆ ಲ್ಯಾಟ್ರಲ್ ಎಂಟ್ರಿ ತಗೋತಾ ಇದ್ದೀರಾ, ಹೌದಲ್ವಾ? ಸೆಕೆಂಡ್ ಇಯರ್ಗೆ ನೀವು ಲ್ಯಾಟ್ರಲ್ ಎಂಟ್ರಿ ತಗೊಳ್ತಾ ಇರೋದ್ರಿಂದ ನಿಮಗೆ ವಿತಿನ್ 1 week ನೀವು ಫೀಸ್ ಪೇ ಮಾಡಿ ಕಾಲೇಜ್ ಕೂಡ ರಿಪೋರ್ಟ್ ಆಗಬೇಕಾಗಿರುತ್ತೆ.
ಓಕೆನಾ. ಎಜುಕೇಶನ್ ಲೋನ್ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಿಮಗೆ ಫೀ ಎಸ್ಟಿಮೇಷನ್ ಅಂತ ಕಾಲೇಜ್ನಲ್ಲಿ ಕೊಡ್ತಾರೆ. ಅಂದ್ರೆ ಒಬ್ಬ ಸ್ಟೂಡೆಂಟಿಗೆ 1 ವರ್ಷಕ್ಕೆ ಏನೆಲ್ಲ ಫೀಸ್ಗಳು ಆಗುತ್ತೆ, ಕಾಲೇಜ್ ಫೀಸ್ ಇರ್ಬೋದು, ಹಾಸ್ಟೆಲ್ ಫೀಸ್ ಇರ್ಬೋದು, ಬುಕ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಫೀಸ್ ಇರ್ಬೋದು, ಎಲ್ಲ ಫೀಸ್ ಎಷ್ಟೆಲ್ಲ ಫೀಸ್ ಆಗುತ್ತೆ ಅಂತ ಅಲ್ಲಿ ಫೀಸ್ ಎಸ್ಟಿಮೇಷನ್ ಅಂತಾನೆ ಕಾಲೇಜ್ ಕಡೆಯಿಂದ ಕೊಡ್ತಾರೆ. ಓಕೆನಾ. ನಿಮಗೆ ಎಜುಕೇಶನ್ ಲೋನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕು, ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ಎಲ್ಲಿಂದ ಆ ಡಾಕ್ಯುಮೆಂಟ್ಸ್ ಸಿಗುತ್ತೆ ಅಂತೆಲ್ಲ ನಿಮ್ಗೆ ಎಜುಕೇಶನ್ ಲೋನ್ದೇ ಒಂದು ವಿಡಿಯೋ ಮಾಡಿದ್ದಾರೆ ಸರ್. ಸೊ ಅದ್ರದ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ನೋಡಿ ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಎಜುಕೇಶನ್ ಲೋನ್ ನೀವು ಅಪ್ಲೈ ಮಾಡಿದ್ರೆ ಈ ತಕ್ಷಣಕ್ಕೆ ಬರೋದಿಲ್ಲ ಮಕ್ಕಳ, ಅದು ಬರೋದಿನ್ನ ಮಿನಿಮಮ್ 1 ಮಂತ್ or 2 ಮಂತ್ ಟೈಮ್ ಆಗೇ ಆಗುತ್ತೆ. ಓಕೆನಾ. ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಪ್ರಿಸ್ಕ್ರೈಬ್ ಆಗಿರುತ್ತೆ ಫೀಸು, ನೀವು ಅದನ್ನ ಪೇ ಮಾಡ್ಕೋಬೇಕು. ಓಕೆನಾ. ಆಫ್ಟರ್ 2 ಮಂತ್ ಏನಾಗುತ್ತೆ, ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರಲ್ಲ, ನಿಮ್ಮ ಅಕೌಂಟಿಗೆನೆ ಅಮೌಂಟ್ ಡೆಪಾಸಿಟ್ ಆಗುತ್ತೆ 1 ಇಯರ್ದು. ಓಕೆನಾ. ಆ ಥರ ಇರೋದು ಸ್ಕೀಮು. ಸೊ ನೀವು ಇವಾಗ ಎಜುಕೇಶನ್ ಲೋನ್ ಬರುತ್ತೆ ಅಂದ್ಬಿಟ್ಟು ನೀವು ಅಮೌಂಟ್ನ ಹೊಂದಿಸ್ದಂಗೆ ಹಾಗೆ ಕೊಟ್ಟಿದ್ರಿ, ಚಾಯ್ಸ್ 1 ಚಾಯ್ಸ್ 2 ಕೊಟ್ಬಿಟ್ಟು ನಾವು ಫೀಸ್ ಹಂಗಂಗೆ ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ಸುಳ್ಳು, ಹಂಗಾಗಲ್ಲ. ನೀವು ಇವಾಗ ಪೇ ಮಾಡ್ಕೋಬೇಕು. ಆಫ್ಟರ್ 1 ಮಂತ್ or 2 ಮಂತ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಅಕೌಂಟಿಗೆ ಅಮೌಂಟು ಡೆಪಾಸಿಟ್ ಆಗುತ್ತೆ. ಎಜುಕೇಶನ್ ಲೋನ್ ಯಾರು ಅಪ್ಲೈ ಮಾಡ್ತಿದ್ದೀರಾ ಅವ್ರಿಗೆ. ಓಕೆನಾ. ಈ ಥರ ಇರೋದು. ಮತ್ತೆ ಈಗ ಎಜುಕೇಶನ್ ಲೋನ್ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಲೋನಿಗೆ ನಿಮ್ಗೆ 1 ಮಂತ್ ಆಗುತ್ತೆ ಅಂತ ಹೇಳಿದೆ, ಈ ಫೀಸ್ನ ನೀವು ಪೇ ಮಾಡ್ಕೊಂಡಿರ್ತೀರ, ಹೌದಲ್ವಾ. ನಿಮಗೆ ಅಮೌಂಟ್ ಆಮೇಲೆ ಡೆಪಾಸಿಟ್ ಆಗಿದೆ. ಈಗ ಏನಾಯ್ತು, ಐ ಮೀನ್ ನೀವು ಇವಾಗ ಸೆಕೆಂಡ್ ಇಯರ್ ಅಲ್ವಾ, ಸೆಕೆಂಡ್ ಇಯರ್ ಅಲ್ಲಿ ನೀವು ಫೀಸ್ ಪೇ ಮಾಡಿದ್ರೆ ಅವರು ನಿಮ್ಗೆ ಡೆಪಾಸಿಟ್ ಮಾಡಿದ್ರು, ಸೆಕೆಂಡ್ ಇಯರ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೀವು ಥರ್ಡ್ ಇಯರ್ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಏನ್ ಫೀಸ್ ಇರುತ್ತೆ ಅದೇ ಫೀಸೇ ಕಂಟಿನ್ಯೂ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ ಅಂದ್ರೆ 46,350 ಪ್ಲಸ್ 7K ನೀವು ಪೇ ಮಾಡಿರ್ತೀರಲ್ವಾ, ಇಲ್ಲಿ 7K ಕಾಲೇಜಿಗೆ ಪೇ ಮಾಡಿರ್ತೀರಾ, 46,350 KE ಅವ್ರಿಗೆ ಅಂದ್ರೆ ಬ್ಯಾಂಕಿಗೆ ಪೇ ಮಾಡಿರ್ತೀರಾ. ಸೊ ನೀವು ನೆಕ್ಸ್ಟ್ ಇಯರ್ ಇಂದ ಥರ್ಡ್ ಇಯರ್ ಇಂದ ಏನಾಗುತ್ತೆ, ಇದೇ ಫೀಸೇ ಇರುತ್ತೆ, ಇದನ್ನ ನೀವು ಬ್ಯಾಂಕಿಗೆ ಕಟ್ಟೋದಿಲ್ಲ, ಬದಲಾಗಿ ನೀವು ಡೈರೆಕ್ಟ್ ಆಗಿ ಕಾಲೇಜಿಗೆ ಪೇ ಮಾಡ್ತೀರಾ. ಓಕೆನಾ. ಯಾರೆಲ್ಲ ಲೋನ್ ಮುಖಾಂತರ ಓದ್ತಾ ಇರ್ತೀರಾ ಅವ್ರಿಗೆ ಸೆಕೆಂಡ್ ಇಯರ್ ಅಲ್ಲಿ ನೀವು ಅಮೌಂಟ್ನ ಹೊಂದಿಸ್ಕೊಂಡು ಪೇ ಮಾಡಿರ್ತೀರಾ, ಲೇಟರ್ ನಿಮ್ಗೆ ಅಮೌಂಟ್ ಡೆಪಾಸಿಟ್ ಆಗಿರುತ್ತೆ ನಿಮ್ಮ ಅಕೌಂಟಿಗೆ. ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ನಿಮ್ಗೆ ಅಂದ್ರೆ ಕಾಲೇಜ್ ಏನಿದೆ, ಕಾಲೇಜ್ದು ಅಕೌಂಟ್ ಡೀಟೇಲ್ಸ್ ಏನಿದೆ ಡೈರೆಕ್ಟ್ ಆಗಿ ಕಾಲೇಜಿಗೆ ಹೋಗುತ್ತೆ, ನಿಮ್ಮ ಅಕೌಂಟಿಗೆ ಅಮೌಂಟ್ ಬರೋದಿಲ್ಲ. ಥರ್ಡ್ ಇಯರ್ ಆಗಿರ್ಬೋದು, 4th ಇಯರ್ ಆಗಿರ್ಬೋದು, ಇವೆರಡು ಇಯರು ನಿಮ್ಗೆ ಡೈರೆಕ್ಟ್ ಕಾಲೇಜಿಗೆನೆ ಫೀಸು ಹೋಗುತ್ತೆ. ನೀವೇನು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಹತ್ರ ಏನೂ ಇರಲ್ಲ. ಇದು ಒಂದು ಫಸ್ಟ್ ಇಯರ್ ಮಾತ್ರ ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡ್ಕೊಂಡು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಳ್ತೀರಾ. ಅದಕ್ಕೆ ಹೇಳ್ತಾ ಇರೋದು ವಿತಿನ್ 1 ವೀಕ್ ನಿಮಗೆ ಇದೆಲ್ಲ ಡ್ಯೂರೇಷನ್ ಇರೋದ್ರಿಂದ ಫೀಸ್ನ ಹೊಂದಿಸ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಪ್ರೋಸೆಸ್ ಈಸಿ ಆಗುತ್ತೆ, ನಿಮಗೂ ಕೂಡ ಕ್ಲಾರಿಟಿ ಇರುತ್ತೆ. ಈ ಒಂದು ಕ್ಲಾರಿಟಿ ತುಂಬ ಜನಕ್ಕಿರಲಿಲ್ಲ. ಲಾಸ್ಟ್ ಕುತ್ತಿಗೆಗೆ ಬಂದಾಗ ಒದ್ಲಾಡೋದ್ಕಿಂತ ಈಗಲೇ ಹೇಳ್ತಿದ್ದೀನಿ, ಅದಕ್ಕೆ ಈಗಲೇ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಫೀಸ್ನ ಹೊಂದಿಸ್ಕೊಳ್ಳಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತ ಗೊತ್ತಿದೆ ನಿಮಗೆ, ಅದನ್ನ ನೋಡ್ಕೊಂಡು ತಕ್ಕನಂತೆ ನೀವು ಹೊಂದಿಸ್ಕೊಂಡ್ರಿ ಅಂತಂದರೆ ತುಂಬ ಒಳ್ಳೆಯದು. ಓಕೆ. ಮತ್ತು ಫೀಸ್ ಬಗ್ಗೆ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಬೇರೆ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಗೂ ನಾವು ಆನ್ಸರ್ ಮಾಡ್ತೀವಿ. ಅಥವಾ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಗೊತ್ತಿರುತ್ತೆ, ಕಾಲ್ ಮಾಡಿಬಿಡಿ, ದಯವಿಟ್ಟು ವಾಟ್ಸಪ್ ಮಾಡಿ ರಿಪ್ಲೈ ಮಾಡ್ತೀವಿ. ಓಕೆ. ಇದಿಷ್ಟಾಗಿತ್ತು ನಿಮ್ಮ ಟೈಮ್ ಡ್ಯೂರೇಷನ್ನಲ್ಲಿ ನೀವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟು. ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.